389 ರೂಪಾಯಿಗೆ ಭರ್ಜರಿ ಮಟನ್ ತಿನ್ನೋರು ಈ ಚಂದಾಪುರಕ್ಕೆ ಬಂದರೆ ಅಂತೂ ಒಳ್ಳೆ ಬ್ಯಾಟಿಂಗ್ ಮಾಡೋರು, ಒಳ್ಳೆ ಜಾಗ ಇದು. ಹೌದು, 299ಗೆ ಚಿಕನ್ ಕಾಂಬೋ ಸಿಗ್ತಾ ಇದೆ. ಮುದ್ದೆ, ಬಿರಿಯಾನಿ ರೈಸ್ ಅನ್ಲಿಮಿಟೆಡ್ ತಿನ್ಬೋದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ, ಮೊನ್ನೆ ಸೋಮು ಇಲ್ಲಿ ಬಂದು ಕ್ಯಾಪಿಟಲ್ ಫುಡ್ಸ್ಗೆ ಒಂದು ಎಪಿಸೋಡ್ ಮಾಡಿದ್ರು. ಬೆಳಗಿನ ಜಾವ ಅವತ್ತು ನಾನು ಬರೋಕ್ಕಾಗಲಿಲ್ಲ. ಬಿರಿಯಾನಿ ವಿಡಿಯೋ ಮಾಡಿ ತೋರಿಸಿದ್ದಾರೆ. ಈಗ ಮಧ್ಯಾಹ್ನ ಒಂದು ಕಾಂಬೋ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಮಟನ್ ಕಾಂಬೋ, ಚಿಕನ್ ಕಾಂಬೋ ಸಿಗುತ್ತಂತೆ. ನೀನೇನು ಹೇಳ್ತೀಯ? ಹೌದು, ಸಿಕ್ಕಾಪಟ್ಟೆ ಹೇಳ್ತಿದ್ರು ಅದ್ರ ಬಗ್ಗೆ. ಸೊ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ನಮಗೂ ಹೊಟ್ಟೆ ಅಷ್ಟವಾಗಿದೆ. ಸೊ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಮಾಡ್ಬೇಕು? ನಮ್ಮ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಜಾಗದು ಕಂಪ್ಲೀಟ್ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ. ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮನ್ನು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ, ನಾನು ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ದಯವಿಟ್ಟು ಫಾಲೋ ಮಾಡಿ. ಯಾಕಂದರೆ ನಮ್ಮ ಲೈವ್ ಅಪ್ಡೇಟ್ಸ್ ಎಲ್ಲ ನಾವು ಸ್ಟೋರೀಸು, ರೀಲ್ಸ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನೀವೇನಾದರೂ ಆ ಏರಿಯಾನಲ್ಲಿದ್ದರೆ ನಮ್ಮನ್ನ ಮೀಟ್ ಮಾಡ್ಬೋದು ಸಹ. ಏನಾದರೂ ಡೌಟ್ಸ್ ಇದ್ದರೆ ನಮಗೆ DM ಮಾಡಿ ಕೇಳ್ಬೋದು. ದಯವಿಟ್ಟು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಚಂದಾಪುರದ ಕ್ಯಾಪಿಟಲ್ ಫುಡ್ಸ್ನಲ್ಲಿ ಮಟನ್ ಕಾಂಬೋ, ಚಿಕನ್ ಕಾಂಬೋಗೆ ಸಿಗುವಂಥ ಡಿಶಸ್ ಬಿ ರೋಲ್ಸ್ ಹಾಕಿದ್ದೀವಿ. ಇಲ್ಲಿ ಬೋಟಿ ಗೊಜ್ಜು, ಕೈಮಾ ಗೊಜ್ಜು, ಮಟನ್ ಚಾಪ್ಸು, ಮಟನ್ ಕುರ್ಮಾ, ಚಿಕನ್ ಕುರ್ಮಾ ಮತ್ತು ಹಲವಾರು ರೀತಿಯಾದ ನಾನ್ ವೆಜ್ ಡಿಶಸ್ನ ಇಲ್ಲಿ ನಾವು ಪ್ರೆಸೆಂಟ್ ಮಾಡಿದ್ವಿ. ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಸಪೋರ್ಟ್ ಜಾಸ್ತಿ ಬೇಕಾಗುತ್ತೆ. ನಿಮ್ಮ ಸಪೋರ್ಟ್ ಇದೆ ನಾವು ಜಾಸ್ತಿ ವೀಡಿಯೋಸ್ ಮಾಡ್ತಾ ಹೋಗ್ತೀವಿ. ಮುಂದೆ ವೀಡಿಯೋಸ್ ಬರೋದ್ರಲ್ಲಿ ನಾವು ಖಂಡಿತ ಇಂಪ್ರೂವ್ಮೆಂಟ್ಸ್ ಮಾಡ್ಕೊತೀವಿ. ಏನಾದರೂ ಫೀಡ್ಬ್ಯಾಕ್ ಕೊಡೋಂಗಿದ್ರೂ ಕಮೆಂಟ್ನಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ನವೀನ್ ರೆಡ್ಡಿ ಅವರೇ, ಮಸಾಲೆನೂ ನೀವು ಕೊಟ್ಬಿಟ್ಟು ಬಿರಿಯಾನಿ ಮಾಡ್ಕೊಬೋದು. ಈ ಕೋಂಬೋಸ್ಗೆಲ್ಲಾನು ಇಷ್ಟೆಲ್ಲ ವೆರೈಟೀಸ್ ಎಲ್ಲಾನು ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ನೀವು ಸ್ವಲ್ಪ ತಿಳಿಸ್ಕೊಡಿ ಹೇಗೆ ಸರ್. ಇದು ಮಸಾಲೆ ಬಂದು ನಾವು ಪ್ರಿಪೇರ್ ಮಾಡೋದು, ನಾವೇ ಹುರಿದು ಮಾಡೋದು, ರೆಡಿಮೇಡ್ ಯಾವುದೂ ಮಾಡೋಲ್ಲ. ನಾವೇ ಅಲ್ಲಿ ಚೆಫ್ ಕೊಡ್ತೀವಿ, ಒಳ್ಳೆ ಚೆಫ್ ಕೊಡ್ತೀವಿ, ಒಳ್ಳೆ ಸ್ಟಾಫ್ ಕೊಡ್ತೀವಿ. ಓಕೆ, ಅವರೇ ಟ್ರೈನ್ಡ್ ಅವರು? ಹೌದು. ಓಕೆ. ಈಗ ನಮ್ಮ ಹತ್ರ ಒಂದು ಮೈನ್ ಕಿಚನ್ ಅಂತ ಒಂದಿರುತ್ತೆ. ಅಲ್ಲಿ ನಾವು ಟ್ರೈನಿಂಗ್ ಕೊಟ್ಟು ಒಂದೊಂದು ಬ್ಯಾಚಿಗೆ ಒಂದೊಂದು ಹಾಕ್ತಾ ಇರ್ತೀವಿ. ಓಕೆ ಓಕೆ. ಈಗ ಒಂದು ಯಾರನ್ನೋ ಹೋಟ್ಲ್ ಓಪನ್ ಮಾಡಬೇಕು, ಆ ಹೋಟ್ಲಿಗೆ ಒಂದು ಮಾಸ್ಟರು, ಅಸಿಸ್ಟೆಂಟು, ಫುಲ್ ಟೀಮ್ನೇ ಅಲ್ಲಿ ಸೆಟಪ್ ರೆಡಿ ಮಾಡ್ತೀರಾ ನೀವು? ಅಲ್ಲಿ ಫುಲ್ ಟೀಮೇ ಸೆಟ್ ಮಾಡ್ತೀವಿ. ಓಕೆ ಓಕೆ. ಇಲ್ಲ ನಮ್ಮ ಹತ್ರ ಇದ್ದಾರೆ ಹುಡುಗರು, ನೀವು ಬಂದು ನನಗೆ ಮಸಾಲೆ ಕೊಟ್ಟು ನನಗೆ ಟ್ರೈನಿಂಗ್ ಕೊಟ್ಟೆ ಅಂತಂದ್ರು ಅದಕ್ಕೂ ಓಕೆ. ಅದಕ್ಕೂ ಹೇಳ್ಕೊಡ್ತೀರಾ? ಅದಕ್ಕೂ ಓಕೆ. ಈಗ ಅವ್ರು ನಡೆಸ್ತಾ ಇರ್ತಾರೆ ಹಳೆ ಹುಡುಗರು, ಬಿಟ್ಟು ಕಳ್ಸೋಕೆ ಮನಸ್ಸಿರಲ್ಲ ಅವ್ರಿಗೆ. ಅಂಥ ಹುಡುಗರಿಗೂ ನಾವು ಟ್ರೈನಿಂಗ್ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಇವತ್ತು ನಾವು ಚಂದಾಪುರದಲ್ಲಿ ಮತ್ತೆ ಕ್ಯಾಪಿಟಲ್ ಫುಡ್ಸ್ನ ಶೂಟ್ ಮಾಡೋಕೆ ಬಂದ್ವಿ. ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಸರ್ ನೀವು ನೋಡ್ತಾ ಇದ್ದೀರಿ ವಿಡಿಯೋ ಎಲ್ಲ ಅಂತ ಹೇಳಿದ್ರು ತುಂಬಾ ಖುಷಿ ಆಗೋಯಿತು. ಇಲ್ಲೇ ಲೋಕಲ್ ಲೀಡ್ರು ಬೇರೆ ಇವರು. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ. ತಮ್ಮ ಹೆಸರು? ಆನಂದ್ ಕುಮಾರ್ ಅಂತ ಸರ್ ಹೇಳಿ, ಯಾವತ್ತಿಂದ ನಾವು ವಿಡಿಯೋ ನೋಡ್ತಾ ಇದ್ದೀರಾ? ನಿಮ್ಮದು ನಾನು ಹೆಚ್ಚಕ್ಕಮ್ಮ ಒಂದು 3 ವರ್ಷದಿಂದ ನೋಡ್ತಾ ಇದ್ದೀನಿ. 3 ವರ್ಷದಿಂದ ನೀವು ಸುಮಾರು ವಿಡಿಯೋಗಳನ್ನ ಹಾಕಿದ್ದೀರಲ್ಲ, ಸುಮಾರು ವಿಡಿಯೋಗಳನ್ನ ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೀನಿ. ಕೆಲವು ಜಾಗಗಳು ಚೆನ್ನಾಗಿದೆ, ಅದರಲ್ಲಿ 1-2 ಚೆನ್ನಾಗಿಲ್ಲ. ಆಗ ನಿಮಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಫೋನ್ ಮಾಡಿ ಈ ಥರ ತಿಳಿಸೋಣ, ಇಂಥ ಜಾಗನ ಹಾಕ್ಬೇಡಿ ದಯವಿಟ್ಟು, ಯಾಕಂದರೆ ನಿಮ್ಮ ಚಾನಲ್ ಒಳ್ಳೆ ಚಾನಲು. ನಿಮ್ಮ ಚಾನಲ್ ನೋಡಿ ಸುಮಾರು ಜನ ಹೋಗಿ ಊಟ ಮಾಡೋದಕ್ಕೆ ಹುಡ್ಕೊಂಡು ಪ್ಲೇಸ್ಗಳಿಗೆ ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಇಂಥದ್ದು 1-2 ಅಂದರೆ ನಿಮಗೆ ಕೆಟ್ಟ ಹೆಸರು ಬರಬಹುದು ಅಂದ್ಕೊಂಡು ಉದ್ದೇಶದಿಂದ ಹೇಳೋಣ ಅಂದ್ಕೊಂಡ್ರೆ, ಆದರೆ ನೀವೇ ನೇರವಾಗಿ ಸಿಕ್ಕಿರೋದ್ರಿಂದ ಇವತ್ತು ಹೇಳ್ತಾ ಇದ್ದೀನಿ. ಕೆಲವು ಎಲ್ಲ ಚಾನಲ್ ನಿಮ್ಮನ್ನೆಲ್ಲ ನೋಡ್ಸಿರೋ ಎಲ್ಲ ಚಾನಲ್ ಆಲ್ಮೋಸ್ಟ್ ಆಲಲ್ಲಿ ನೀವು ನೋಡ್ಸಿರೋ ಹೋಟ್ಲ್ಗಳಲ್ಲಿ ಎಲ್ಲ ಕಡೆ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ. ನಾವು ಹೋದ ಕಡೆ ಎಲ್ಲ ನಿಮ್ಮನ್ನು ತಿಳ್ಕೊತೀವಿ, ಪರವಾಗಿಲ್ಲ ಇವರಿಂದ ಇಂಥ ಚಾನಲಿಂದ ನಾವು ಬಂದಿದ್ದೀವಿ, ಇವ್ರು ನೋಡಿದಾಗ ಒಳ್ಳೆ ಪ್ಲೇಸಲ್ಲಿ ಹಾಕಿದ್ದಾರೆ, ಜನ ಹೋಗ್ಬೋದು ಬರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಹೋಗಿ ಮಾಡ್ಕೊಂಡು ಬಂದಿರ್ತೀವಿ. ಕ್ರಮೇಣವಾಗಿ ಅವರು ಅದೇ ಥರ ಮಾಡ್ಕೊಂಡು ಹೋದರೆ ನಮಗೂ ಖುಷಿ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಏನೋ ಸ್ವಲ್ಪ ಚೇಂಜಸ್ ಮಾಡಿದಾಗಲೂ ರುಚಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಇದೆಲ್ಲನೂ ಸ್ವಲ್ಪ ಚೇಂಜಸ್ ಆಗ್ಬಿಡ್ತದೆ. ನಾವು ಅದಕ್ಕೆ ಅವ್ರಿಗೆ ಹೇಳ್ತೀವಿ ಫೀಡ್ಬ್ಯಾಕು, ಈಗ ಏನು ಮಾಡ್ತೀರಾ ಇದಕ್ಕೆ ಇನ್ನೂ ಚೆನ್ನಾಗಿ ಮಾಡಿ ಅಂತಾರೆ. ನಾವು ಅವ್ರಿಗೆ ಹೇಳ್ಬಿಟ್ಟು ಬರೋದು. ನಾವು ಒಂದು ಇಲ್ಲಿ ಈ ಹೋಟೆಲಲ್ಲಿ ಏನೋ ಟೇಸ್ಟ್ ಮಾಡಿದ್ರೆ, ಈ ಹೋಟೆಲ್ ನವೀನ್ ಅಂತ ಹೇಳ್ಬಿಟ್ಟು ನಮ್ಮ ಹಳೆ ಹುಡುಗ, ನಮ್ಮ ಕ್ಲೋಸ್ ಫ್ರೆಂಡೇ. ಈತಂದು ಮೊದಲು ಬಿರಿಯಾನಿ ತಿಂತಾ ಇದ್ವಿ. ಮೊದಲು ಈತ ತಳ್ಳ ಬಂಡಿನಲ್ಲಿ ಬಿರಿಯಾನಿ ಮಾಡ್ತಾ ಇದ್ದ. ಸುಮಾರು ವರ್ಷಗಳಿಂದ ಬಿರಿಯಾನಿ ತಿನ್ಕೊಂಡು ಇವನ ಹತ್ರ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಮತ್ತು ಈತ ಬಿರಿಯಾನಿ ಪೌಡ್ರ್ ಮಾಡ್ತಾನೆ. ಬಿರಿಯಾನಿ ಪೌಡ್ರು ಚೆನ್ನಾಗಿದೆ. ಸುಮಾರು ಹೋಟ್ಲಲ್ಲಿ ಹೊಸಕೋಟೆನಲ್ಲಿ ಒಂದ್ಸಲ ಕರೆದಿದ್ದ. ಹೊಸಕೋಟೆನಲ್ಲಿ ಒಂದ್ಸಲ ಏನಕ್ಕೆ ಹೋದಾಗ ಅಲ್ಲಿ ನೋಡಿದೆ, ಅಲ್ಲೂ ಚೆನ್ನಾಗಿತ್ತು. ಅಲ್ಲೂ ಈತನೇ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಿದ್ದು, ನವೀನನೇ. ಚೆನ್ನಾಗಿದೆ. ಈತ ಎಲ್ಲಿ ಇನ್ಚಾರ್ಜ್ ತೊಗೊಂಡು ಹೋಟ್ಲು ಮಾಡ್ತಾನೋ ಅಲ್ಲೆಲ್ಲ ಫುಡ್ ಚೆನ್ನಾಗಿದೆ.
ನಾವು ಒಂದು ಸುಮಾರು 1.5 ವರ್ಷ. ಆಮೇಲೆ ನಿಮ್ಮದ್ರೆಲ್ಲ ಒಂದು ಇದರಲ್ಲಿ ನೋಡಿದೆ, ಚಿಂತಾಮಣಿನೋ ಇಲ್ಲ ಬೇರೆ ಕಡೆ ಎಲ್ಲ ಬಿರಿಯಾನಿ 1 kg ಬಿರಿಯಾನಿ ಮಾಡಿದ್ದು, ಅದು ನೋಡಿದೆ, ಅದು ನೋಡಿದ್ದೀನಿ. ಓಕೆ, ಅದು ನೋಡಿದ್ದೀನಿ. ಟೇಸ್ಟ್ ಮಾಡಿದ್ರಾ ಇಲ್ಲಿ? ಇಲ್ಲ, ಇದು ಇವತ್ತೇ ಬಂದಿರೋದು ನಾನು. ಓಕೆ ಸರ್, ಟೇಸ್ಟ್ ಮಾಡಿ ಹೇಗಿದೆ ಅಂತ ನೀವು ಹೇಳಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಹಿಂದೆ ಬಿರಿಯಾನಿ ಟೇಸ್ಟ್ ಮಾಡಿದ್ದೀನಿ ಅಂತ ಹೇಳಿದರೆ, ಮಟನ್ ಕುರ್ಮಾ ಮತ್ತು ಮಟನ್ ಚಾಪ್ಸು ಮತ್ತು ಕೈಮಾ ಎಲ್ಲ ತೊಗೊಂಡಿದ್ದಾರೆ, ಇದೆಲ್ಲ ಹೇಗಿದೆ ಟೇಸ್ಟ್ ಆಗಿ ಹೇಳಿ ಸರ್? ಮಟನ್ ಚಾಪ್ಸು ಚೆನ್ನಾಗಿದೆ, ಕುರ್ಮಾನು ಚೆನ್ನಾಗಿದೆ, ಓಕೆ. ಮತ್ತು ಕೈಮಾ ತಿಂದೆ. ಹಾಂ ಹಾಂ. ಬಿರಿಯಾನಿ ನನ್ನ ಫೇವ್ರೇಟ್. ಬಿರಿಯಾನಿ ನಾನು ಎಲ್ಲೇ ಇದ್ರು ನೀವು ನಿಮ್ಮ ಚಾನಲಲ್ಲಿ ಎಲ್ಲಿ ಬಿರಿಯಾನಿ ನಡೆಸ್ತಾರೋ ಆ ಜಾಗಕ್ಕೆ ನಾನು ಅಟೆಂಡ್ ಆಗ್ತಾ ಇದ್ದೆ. ಓಕೆ. ಆದರೆ ಇವತ್ತು ಮಾತ್ರ ಇಲ್ಲಿ ಬಿರಿಯಾನಿ ಚೆನ್ನಾಗಿದೆ. ನವೀನ್ ಬಿರಿಯಾನಿ ಆಲ್ರೆಡಿ ತಿಂದಿದ್ದೀನಿ. ಹಾಂ. ಮತ್ತೆ ಈಗ ಚನ್ನಾಪುರಕ್ಕೆ ಬಂದಿದ್ದಾನೆ. ಮೊದಲು ಚನ್ನಾಪುರದಲ್ಲಿ ಇದ್ದ, ಚನ್ನಾಪುರ ಬಿಟ್ಟು ಬೇರೆ ಕಡೆ ಮಾಡಿದ್ದ, ಮತ್ತೆ ಚನ್ನಾಪುರ ಬಂದಿದೆ. ಚನ್ನಾಪುರಕ್ಕೆ ಒಂದು ಒಳ್ಳೆ ಹೋಟ್ಲ್ ಬೇಕಾಗಿತ್ತು, ಕ್ಯಾಪಿಟಲ್ ಹೋಟ್ಲ್ ಬಂದಿದೆ. ಜನ ಬಂದು ಇಲ್ಲಿ ತಿನ್ಬೋದು, ತಿಂದರೆ ಚೆನ್ನಾಗಿ ಟೇಸ್ಟ್ ಇದೆ. ನಮ್ಮ ಮನೆಯಲ್ಲಿ ಯಾವ ಥರ ಇದೆ ಆ ಥರ ನಾಟಿ ಸ್ಟೈಲ್ ಊಟ ಇದೆ. ಈಗ ನಾನು ತಿಂದಿದ್ದೀನಿ, ನನಗಂತೂ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ನಾನು ಚಿಕನ್ ಕಾಂಬೋ ತರಿಸ್ಕೊಂಡಿದ್ದೀನಿ, ಎಲ್ಲೇನು ತೊಳೆದಾಯಿತು. ಇಲ್ಲಿ 3 ಸ್ಟಾರ್ಟರ್ಸ್ ಬರುತ್ತೆ, ಮತ್ತು ಒಂದು ಚಿಕನ್ ಬಿರಿಯಾನಿ ಮುದ್ದೆ. ಸೊ ಅನ್ಲಿಮಿಟೆಡ್ ಮುದ್ದೆ ಮತ್ತು ಬಿರಿಯಾನಿ ರೈಸ್ ಕೊಡ್ತಾರೆ. ವೈಟ್ ರೈಸೂ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ತಿನ್ಬೋದು. ಈಗ ಫಸ್ಟು ನಾನು ಚಿಕನ್ ಕಬಾಬ್ ಕಾಯ್ತಾ ಇದೆ, ನಿಂಬೆಹಣ್ಣು ಹಾಕ್ಕೊಂಡು ಕಬಾಬ್ನ ಟೇಸ್ಟ್ ಮಾಡಿಬಿಡೋಣ. ಈ ಕಾಂಬೋ ಬೆಲೆ ಬಂದು 299. ಸೊ ನಾನು ಆಗಲೇ ತಿಳಿಸ್ದಂಗೆ ರೈಸು ಮುದ್ದೆ ವೈಟ್ ರೈಸು ಎಷ್ಟು ಬೇಕಾದರೂ ಹಾಕ್ಸ್ಕೊಂಡು ತಿನ್ಬೋದು, ಬ್ಯಾಟಿಂಗ್ ಮಾಡ್ಬೋದು. ಈಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಬಿಡೋಣ. ಒಳ್ಳೆ ಲೇಯರೇ ಇದೆ, ಅದನ್ನು ಈ ನಿಂಬೆ ರಸದಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ಒಂದು ಬೈಟ್ ತೊಗೊಂಬಿಡೋಣ. ಪ್ಯೂರ್ ಬೋನ್ಲೆಸ್ ಇದು, ಟ್ರೈ ಮಾಡ್ತೀವಿ. ಸ್ವಲ್ಪ ಲೇಯರ್ ಇದ್ರೂ ಓವರ್ ಮಸಾಲೆ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡಾಮಿನೇಟ್ ಮಾಡ್ತಾ ಇದೆ ಮಸಾಲೆಗಿಂತ. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನಿಮಗೆ ಕ್ಲೋಸಪ್ನಲ್ಲಿ ತೋರ್ಸೋಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು ಲೇಯರ್ ಕಲರ್ ಇಳಿದಿದೆ ಅಂತಲೇ ಹೇಳ್ಬೋದು. ಆ ಮಸಾಲೆದು ಮೆಣಸಿನ್ಕಾಯಿ ಪುಡಿ ಇದೆಲ್ಲ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ. ಕಾಂಬೋನಲ್ಲಿ ಇದೊಂದು ಒಳ್ಳೆ ಡೀಲ್ ಅಂತ ಹೇಳ್ತೀನಿ. 299ಗೆ ಸೂಪರ್ ಡೀಲು. ಚಂದಾಪುರ ಕಡೆ ಬಂದರೆ ಖಂಡಿತ ಕ್ಯಾಪಿಟಲ್ ಫುಡ್ಸ್ಗೆ ವಿಸಿಟ್ ಮಾಡಿ, ತುಂಬಾ ವರ್ತಿದೆ ಈ ಒಂದು ಕಾಂಬೋಸು. ನಾನು ಮೊನ್ನೆ ಬರೋಕ್ಕಾಗಲಿಲ್ಲ, ಸೋಮು ಬಂದು ಒಂದು ಎಪಿಸೋಡ್ ಪ್ರೆಸೆಂಟ್ ಮಾಡಿದ್ದಾರೆ ಚಿಕನ್ ಬಿರಿಯಾನಿದು. ಸೊ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನೀವು ಈ ಕಡೆ ಬಂದರೆ ಕ್ಯಾಪಿಟಲ್ ಫುಡ್ಸ್ಗೆ ಬನ್ನಿ, ಬಿರಿಯಾನಿ ತಿನ್ನಿ. ಕಾಂಬೋ ತೊಗೊಳಕ್ಕಾಗಿಲ್ಲ ಅಂದರೆ ಸಪ್ರೇಟಾಗಿ ಆರ್ಡ್ರ್ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟು ಒಂದು ಚಿಕನ್ ಫ್ರೈ ಕಾಯ್ತಾ ಇದೆ, ತೊಗೊಂಡು ಟೇಸ್ಟ್ ಮಾಡಿಬಿಡ್ತೀನಿ. ಈ ಚಿಕನ್ ಫ್ರೈನಲ್ಲಿ 3 to 4 ಪೀಸ್ ಬರುತ್ತೆ. ಚೆನ್ನಾಗಿ ಗೊಜ್ಜಲ್ಲಿ ನೆಂದಿದೆ ಅಂತಲೇ ಹೇಳ್ಬೋದು. ಈ ಒಂದು ಚಿಕನ್ ಫ್ರೈ ಚೆನ್ನಾಗಿ ಬೆಂದಿದೆ, ಟ್ರೈ ಮಾಡಿಬಿಡ್ತೀನಿ. ನನಗೆ ಫಸ್ಟು ಒಂದು ಬೈಟ್ನಲ್ಲೇ ಫೀಲ್ ಆಗ್ತಾ ಇರೋದು ಕರ್ಬೇವಿನ ಸೊಪ್ಪು ಫ್ಲೇವರ್ ಹೆಚ್ಚಾಗಿದೆ ಈ ಮಸಾಲೆನಲ್ಲಿ. ಪಕ್ಕ ನಾಟಿ ಸೊಗಡು, ನಾಟಿ ಮಸಾಲೆ ಹಾಕಿ ಮಾಡಿದ್ದಾರೆ. ಚೆನ್ನಾಗಿದೆ. ಈ ಗೊಜ್ಜು ಮುದ್ದೆಗೂ ಚೆನ್ನಾಗಿರುತ್ತೆ, ಫ್ರೈ ಮಾಡ್ತೀನಿ ಗೊಜ್ಜಲ್ಲಿ. ಮುದ್ದೆಗೆ ಈ ಚಿಕನ್ ಸಾರು ಅಂದರೆ ಮಸಾಲೆ ಕೊಟ್ಟಿದ್ದಾರೆ, ಒಂದು ಪೀಸ್ ಹಾಕ್ಕೊಳ್ಳೋಣ. ಈ ಶೇರ್ವಾ ಏನಾದರೂ ಪ್ಲೇಟಲ್ಲಿ ಕಾಮನಲ್ಲಿ ಕೊಟ್ಟಿರೋ ಸಾಲಿಲ್ಲ ಅಂದರೆ ಒಂದು ಕಪ್ಪಲ್ಲಿ ಕೊಟ್ಟಿರ್ತಾರೆ, ಸೇಮ್ ಶೇರ್ವಾನೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೆರಳು ತ್ಯಾವ ಮಾಡಿಕೊಂಡು ಮುದ್ದೆ ಮುರಿದು ಸಾರಲ್ಲಿ ಪಲ್ಟಿ ಹೊಡಿಸಿ ಟೇಸ್ಟ್ ಮಾಡಿಬಿಡೋಣ. ಚೆನ್ನಾಗಿದೆ, ಒಳ್ಳೆ ಮನೆಯಲ್ಲಿ ಮಾಡೋದಂಗೆ ಇದೆ, ಸೂಪರ್. ಒಳ್ಳೆ ಕಾಂಬಿನೇಷನ್ನು ಮುದ್ದೆಗೂ ಸಾರಿಗೂ. ವೈಟ್ ರೈಸ್ಗೆ ಇನ್ನೂ ಚೆನ್ನಾಗಿರುತ್ತೆ ಈ ಸಾರು, ಅದ್ಭುತ. ಟ್ರೈ ಮಾಡಿ ಈ ಕಡೆ ಬಂದರೆ ಒಳ್ಳೆ ಕಾಂಬೋ. ಸೊ ಒಳ್ಳೆ ವರ್ತ್ ಅಂತ ಹೇಳ್ತೀನಿ. ಸೊ ಈಗ ಮುದ್ದೆ ಮುಗಿಸ್ಬಿಟ್ಟು ಚಿಕನ್ ಬಿರಿಯಾನಿ ತುಂಬ ದಿನ ಆದಮೇಲೆ ನವೀನ್ ಅವ್ರದ್ದು ಬಿರಿಯಾನಿ ಟ್ರೈ ಮಾಡ್ತಾಯಿದ್ದೀನಿ, ಸಿಗ್ತೀನಿ. ನವೀನ್ ಅವ್ರದ್ದು ಮ್ಯಾಜಿಕ್ ಮಸಾಲೆ ಬಳಸಿ ಮಾಡಿರೋವಂಥ ಬಿರಿಯಾನಿ. ಮೊಟ್ಟೆ ಸೈಡ್ಗೆ ಇಟ್ಬಿಡ್ತೀನಿ, ಒಂದು ಪೀಸ್ ಹಾಕ್ಕೊಳ್ಳೋಣ. ಸ್ವಲ್ಪ ರೈಸು, ಗಮ್ ಅಂತ ಇದೆ ಬಿರಿಯಾನಿ, ಫ್ರೈ ಮಾಡೋಣ. ಅದೇ ಒಂದು ಕನ್ಸಿಸ್ಟೆನ್ಸಿ ಮಸಾಲೆ. ನಾವು ಲಾಸ್ಟ್ ಟೈಮು ಒಂದು ವಿಡಿಯೋನಲ್ಲಿ ಮಾಡಿ ತಿಂದಿದ್ವಿ, ಅದೇ ಥರ ಒಂದು ರುಚಿ ಇದೆ. ಇವರ ಒಂದು ಬಿರಿಯಾನಿ ಮಸಾಲೆ ಬಂದು ತುಂಬಾ ಯೂನಿಕ್ಕು. ಅದಕ್ಕೆ ಯಾವುದಕ್ಕಾದ್ರೂ ಹೊಂದ್ಕೊಂಡು ಹೋಗೋ ಅಂಥ ಒಂದು ಕೆಪಾಸಿಟಿ ಇದೆ. ಮೆಂತ್ಯ ಬಾತ್ಗೆ ಹಾಕಿ, ಪಲಾವ್ಗೆ ಹಾಕಿ, ಚಿಕನ್ ಬಿರಿಯಾನಿಗೆ ಹಾಕಿ, ಮಟನ್ ಬಿರಿಯಾನಿಗೆ ಹಾಕಿ ಅದೇ ಒಂದು ರುಚಿ ಕೊಡುತ್ತೆ. ತುಂಬ ಒಂದು ಒಳ್ಳೆಯ ಮಸಾಲೆ ಅಂತಲೇ ಹೇಳ್ತೀನಿ. ಬಿರಿಯಾನಿ ಚೆನ್ನಾಗಿದೆ. ಸೊ ಈ ಕಡೆ ಇರೋರು, ಈ ಕಡೆ ಟ್ರಾವೆಲ್ ಮಾಡೋರು ಒಂದ್ಸರಿ ಕ್ಯಾಪಿಟಲ್ ಫುಡ್ಸ್ಗೆ ವಿಸಿಟ್ ಕೊಡಿ,
ಇಷ್ಟಪಡ್ತೀರಾ ಬಿರಿಯಾನಿ ಮತ್ತು ಈ ನಾಟಿ ಐಟಮ್ಸ್ ಎಲ್ಲ ಆಗಲಿ. ಸೊ ನಾನು ಇದನ್ನೆಲ್ಲ ಮುಗಿಸ್ಬಿಟ್ಟು ಸೋಮು ಜೊತೆ ಔಟ್ಲಾಕ್ ಸಿಗ್ತೇನೆ. ಮಧ್ಯಾಹ್ನದ ಹೊತ್ತು ಕ್ಯಾಪಿಟಲ್ ಫುಡ್ಸಲ್ಲಿ ಮಟನ್ ಕೋಂಬ ಮತ್ತು ಚಿಕನ್ ಕೋಂಬನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾನಿವತ್ತು ಮಟನ್ ಕೋಂಬನ ಆರ್ಡರ್ ಮಾಡಿದ್ದೀನಿ. ಏನೆಲ್ಲ ಸಿಗುತ್ತೆ 389 ರೂಪಾಯಿಗೆ ಅಂತ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ. ಒಂದು ದೊಡ್ಡ ಪೀಸ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಮಟನ್ ಚಾಪ್ಸ್ ಕೊಟ್ಟಿದ್ದಾರೆ, ಗ್ರೀನ್ ಕಲರ್ ಮಸಾಲೆ. ಅದಾದಮೇಲೆ ಮಟನ್ ಫ್ರೈ ಕೊಟ್ಟಿದ್ದಾರೆ, ಒಳ್ಳೆ ಫ್ರೈ ಮಾಡಿಕೊಟ್ಟಿದ್ದಾರೆ. ಒಂದು 3 ರಿಂದ 4 ಪೀಸ್ ಇದೆ ಇದರಲ್ಲೂ. ಅದಾದಮೇಲೆ ಒಂದು ಮಟನ್ ಕುರ್ಮಾ ಕೊಟ್ಟಿದ್ದಾರೆ ನೋಡಿ. ಅದಾದಮೇಲೆ ಜೊತೆಲಿ ಒಳ್ಳೆ ಬೋಟಿ ಗೊಜ್ಜು ಕೊಟ್ಟಿದ್ದಾರೆ. ಆ ಟವಲೆಲ್ಲ ಕಾಣ್ತಾ ಇರ್ಬೋದು ನಿಮಗೆ. ಅದಾದಮೇಲೆ ಒಂದು ಮೊಟ್ಟೆ, ಶೇರ್ವಾ, ಮೊಸರು ಬಜ್ಜಿ. ಅದಾದಮೇಲೆ ಬಿರಿಯಾನಿ ಕೊಡ್ತಾರೆ. ಬಿರಿಯಾನಿಯಲ್ಲಿ ಒಂದು 2 ರಿಂದ 3 ಪೀಸ್ ಹಾಕ್ತಾರೆ. ಬಿರಿಯಾನಿ ಅಂತೂ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತಿನ್ಬೋದು ನೀವು. ಬಿರಿಯಾನಿ ಮತ್ತು ರಾಗಿ ಮುದ್ದೆ, ಅದಾದಮೇಲೆ ವೈಟ್ ರೈಸು, ಇದಕ್ಕೆಲ್ಲ ಲಿಮಿಟೆಡ್ ಏನಿಲ್ಲ, ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತಿನ್ಬೋದು. ಇದು ಮಾತ್ರ ಲಿಮಿಟೆಡ್ ಆಗಿರುತ್ತೆ. ನಿಮಗೆ 389 ರೂಪೀಸ್ಗೆ ಒಂದು ಭರ್ಜರಿ ಊಟ ಅಂತ ಹೇಳ್ಬೋದು. ಫಸ್ಟ್ ಒಂದು ಮಟನ್ ಸ್ಟಾರ್ಟರ್ ಅಂದರೆ ಮಟನ್ ಫ್ರೈಯಿಂದನೇ ಹೋಗ್ಬಿಡೋಣ. ಒಂದು ಒಳ್ಳೆ ನಲ್ಲಿ ಪೀಸ್ ಹಾಕಿದ್ರೆ ಇದು ಒಂದು ಲೈಟ್ ಕೋಟಿಂಗ್ ಮಸಾಲೆ, ಖಾರ ಇರೋವಂಥದ್ದು. ಮಾಂಸ ನೀಟಾಗಿ ಬೇಯಿಸಿದ್ದಾರೆ. ಆಮೇಲೆ ಲಾಸ್ಟ್ ಟೈಮ್ ಕೇಳಿದಾಗ ಹೇಳಿದ್ರು ಹೊಸಕೋಟೆಯಿಂದ ತರಿಸ್ತೀನಿ ಕುರಿ ಮಾಂಸ ಅಂತ ಹೇಳ್ಬಿಟ್ಟು. ಸೊ ಮಾಂಸನೂ ಅಷ್ಟೇ ನೀಟಾಗಿ ಬೇಯಿಸಿದ್ದಾರೆ. ಆ ಮಸಾಲೆನೂ ಅಷ್ಟೇ ಒಂದು ಲೈಟ್ ಕೋಟಿಂಗ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿದೆ ಇದು, ಸೂಪರ್. ಸೊ ಇದು ದೊಡ್ಡದಿದೆ, ನಲ್ಲಿ ಪೀಸನ್ನು ಹೊಡೆದ್ರೇ ಬಂದ್ಬಿಡುತ್ತೆ ನೋಡಿ. ಬಂತು. ಹಾಂ ಹಾಂ, ಅದ್ಭುತ ಗುರು. ಮಟನ್ ಕುರ್ಮಾದು ಸ್ವಲ್ಪ ಸಾರು ಹಾಕ್ಕೊಂಡು ಮುದ್ದೆ ಜೊತೆ ತಿನ್ಬಿಡೋಣ. ಬಟ್ಲೆ ಜಾರ್ಬಾರ್ದು. ಒಂದು ದೊಡ್ಡ ಸೈಜ್ ರಾಗಿ ಮುದ್ದೆನ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡ್ಬಿಡೋಣ ಹೇಗಿದೆ. ಮಟನ್ ಕುರ್ಮಾ ಜೊತೆ ಅಂತೇಳಿ ಕೆಂಪು ಮಸಾಲೆ ಮಟನ್ ಕುರ್ಮಾ. ಕುರ್ಮಾ ಅಂತೂ ಸೂಪರ್ ಗುರು. ಸೊ ಮಟನು ಅಷ್ಟೇ ನೋಡಿ. ಎಲ್ಲ ಇಲ್ಲಿ ಖುಷಿಯಾಗೋ ವಿಚಾರ ಅಂದರೆ ಮಟನ್ ನೀಟಾಗಿ ಬೇಯಿಸ್ತಾ ಇದ್ದಾರೆ ನೋಡಿ, ಅದೇ ಖುಷಿ. ಸೊ ಮಟನೂ ಅಷ್ಟೇ ಒಳ್ಳೆ ನಾಟಿ ಮಟನ್ನು. ಅದ್ಭುತ ಆಗೋದು, ನಿಜವಾಗ್ಲೂ ಚೆನ್ನಾಗಿದೆ. ಬಂದು ಒಂದ್ಸಲಿ ಈ ಮಟನ್ ಕುರ್ಮಾನ ಟೇಸ್ಟ್ ಮಾಡಿ, ಸೂಪರ್ ಆಗಿದೆ. ಒಂದು ಮಟನ್ ಫ್ರೈ, ಒಂದು ಮಟನ್ ಕುರ್ಮಾ ಆದಮೇಲೆ ಒಂದು ಗ್ರೀನ್ ಕಲರ್ ಮಸಾಲೆಯಲ್ಲಿ ಒಂದು ಮಟನ್ ಚಾಪ್ಸ್ ಮಾಡಿಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆ ನೋಡಿ ನಿಮಗೆ. ಆ ಗಟ್ಟಿ ಕಲರ್, ಆ ಚಾಪ್ಸು, ಆ ಪೀಸು ಈ ಮುದ್ದೆ ಜೊತೆ ಇದು ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕಿದ್ದಾರೆ. ನೀಟಾಗಿ ಗೊತ್ತಾಗುತ್ತೆ ಆ ಬಾಯಲ್ಲಿ ಇಟ್ಟಿದ ತಕ್ಷಣ ಆ ಫ್ಲೇವರ್ಸು. ಚಾಪ್ಸು ಅಷ್ಟೇ ಗಟ್ಟಿಯಾಗಿ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಆ ದೊಡ್ಡ ಪೀಸು ಆ ಮಾಂಸದ ಜೊತೆ ಅದೂ ಚೆನ್ನಾಗಿ ಬೇಯ್ದಿರೋದ್ರಿಂದ ಅದು ಅದ್ಭುತವಾಗಿದೆ. ಮಾಂಸದ ವಿಷಯಕ್ಕೆ ಬರೋಂಗಿದ್ರೆ ಹೇಳಂಗೆ ಇಲ್ಲ ನೋಡಿ, 2 ಬೆರಳಲ್ಲಿ ತುಂಡಾಗ್ಬಿಡುತ್ತೆ. ಒಳ್ಳೆ ಮಾಂಸನೇ ಯೂಸ್ ಮಾಡ್ತಾ ಇದ್ದಾರೆ, ಅದ್ಭುತ. ಒಳ್ಳೆ ಟವಲ್ ಪೀಸು ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಬೋಟಿನೂ ಅಷ್ಟೇ ನೋಡಿ ಯಾವ ಥರ ಚೆನ್ನಾಗಿ ಬೆಂದು ಆ ಎಣ್ಣೆ ಹೆಂಗೆ ಬಿಟ್ಟಿದೆ ನೋಡಿ. ಅದ್ರ ಸೂಪರ್. ಓವರಾಲ್ ಇಲ್ಲಿ ಯಾವುದೂ ತೆಗೆದಾಕಂಗಿಲ್ಲ. ಬಂದು ತಿಂದರೆ ಎಲ್ಲರೂ ಇಷ್ಟಪಡ್ತೀರಾ ನೀವು. ಸೊ ಇನ್ನು ಬಿರಿಯಾನಿ ಕೊಟ್ಟಿದ್ದಾರೆ, ವೈಟ್ ರೈಸ್ ಕೊಟ್ಟಿದ್ದಾರೆ, ರಸಮ್ ಎಲ್ಲ ಕೊಟ್ಟಿದ್ದಾರೆ. ಲಾಸ್ಟ್ ವೀಡಿಯೋದಲ್ಲಿ ನಾನು ಬಿರಿಯಾನಿ ತೋರಿಸಿದ್ದೀನಿ, ಈಗ ಏನು ತೋರಿಸ್ಬೇಕಂತಿಲ್ಲ. ಸೊ ಈ ಮುದ್ದೆ ಖಾಲಿ ಮಾಡಿ, ವೈಟ್ ರೈಸು ರಸಮು ಖಾಲಿ ಮಾಡಿ, ಇಲ್ಲಿ ಉಳಿದಿರೋದು ಪೀಸಸ್ ಎಲ್ಲ ತಿನ್ಬಿಟ್ಟು ಮತ್ತೆ ನಾನು ಸತ್ಯ ಜೊತೆ ಸಿಗ್ತೀನಿ. ನೋಡಿದ್ರಲ್ಲ, 389 ರೂಪಾಯಿಗೆ ಭರ್ಜರಿ ಮಟನ್ ತಿನ್ನೋರು ಈ ಚಂದಾಪುರಕ್ಕೆ ಬಂದರೆ ಅಂತೂ ಒಳ್ಳೆ ಬ್ಯಾಟಿಂಗ್ ಮಾಡೋರು, ಒಳ್ಳೆ ಜಾಗ ಇದು. ಹೌದು, 299ಗೆ ಚಿಕನ್ ಕಾಂಬೋ ಸಿಗ್ತಾ ಇದೆ. ಮುದ್ದೆ, ಬಿರಿಯಾನಿ, ರೈಸ್ ಅನ್ಲಿಮಿಟೆಡ್ ತಿನ್ಬೋದು. ಸೊ ಒಳ್ಳೆ ಡೀಲ್ ಅಂತಲೇ ಹೇಳ್ತೀವಿ. ಈ ಕಡೆ ಬಂದರೆ ಕ್ಯಾಪಿಟಲ್ ಫುಡ್ಸ್ಗೆ ವಿಸಿಟ್ ಮಾಡಿ, ತುಂಬಾ ಸ್ಯಾಟಿಸ್ಫೈ ಆಗಿ ಹೋಗ್ತೀರಾ. ಒಂದು ಸಮಾಧಾನ ಕೊಡುವಂಥ ಒಂದು ಊಟ ಆಗಿರುತ್ತೆ ಇದು. ಜಲ್ದಿ ಬನ್ನಿ, ಯಾವ ಟೈಮ್ ಬಂದರೆ ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ, ಊಟ ಟೈಮ್ ಕರೆಕ್ಟಾಗಿ ಬಂದರೆ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುತ್ತೆ. ಬಂದೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅವಾಗ ಅದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.